ಅಗತ್ಯ ವಸ್ತುಗಳು ಹಾಗೂ ಇತರ ಸರಕನ್ನ ಸಾಗಾಟ ನಡೆಸುವ ವಾಹನಗಳ ಅಬಾಧಿತ ಸಂಚಾರಕ್ಕೆ ಅನುಮತಿ ನೀಡಬೇಕೆಂದು ಕೇಂದ್ರ ಗೃಹ ಸಚಿವಾಲಯ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಸೂಚನೆ ನೀಡಿದೆ. ಟ್ರಕ್ಗಳ ಸಾಗಾಟಕ್ಕೆ ಅನುಮತಿ ನೀಡದೇ ಇದ್ರೆ ಮುಂದೆ ಲಾಕ್ಡೌನ್ನಿಂದಾಗಿ ದೇಶದಲ್ಲಿ ಅಗತ್ಯ ವಸ್ತುಗಳ ಕೊರತೆ ಎದುರಾಗಬಹುದು ಅಂತ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆದ ಪತ್ರದಲ್ಲಿ ಗೃಹ ಕಾರ್ಯದರ್ಶಿ ಅಜಯ್ ಭಲ್ಲಾ ಹೇಳಿದ್ದಾರೆ. ಅಗತ್ಯ ವಸ್ತುಗಳು ಹಾಗೂ ಇತರ ಸರಕು ಸಾಗಾಟ ವಾಹನಗಳನ್ನ ವಶಪಡಿಸಿಕೊಳ್ಳುವ ಹಾಗೂ ಇಂತಹ ವಸ್ತುಗಳ ಉತ್ಪಾದನೆಯ ಕಾರ್ಯದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಸಂಚಾರಕ್ಕೆ ಅನುಕೂಲಕರವಾಗಲು ಪಾಸುಗಳನ್ನು ನೀಡಲಾಗ್ತಾ ಇಲ್ಲ ಎಂಬುದು ಸಚಿವಾಲಯದ ಗಮನಕ್ಕೆ ಬಂದಿದೆ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಎಲ್ಲಾ ಟ್ರಕ್ಗಳು ಹಾಗೂ ಸರಕು ಸಾಗಾಟ ವಾಹನಗಳ ಅಂತಾರಾಜ್ಯ ಸಂಚಾರಕ್ಕೆ ಅನುಮತಿಸಬೇಕು ಹಾಗೂ ಸರಕು ಹೇರಲು ಸಾಗುವಂತಹ ಖಾಲಿ ವಾಹನಗಳನ್ನು ಅನುಮತಿಸಬೇಕು. ಒಬ್ಬ ಚಾಲಕ ಹಾಗೂ ಇನ್ನೊಬ್ಬ ವ್ಯಕ್ತಿ ಇರುವ ಸರಕು ವಾಹನಗಳಿಗೆ ಅನುಮತಿ ನೀಡಬೇಕು ಅಂತ ಸಚಿವಾಲಯ ತಿಳಿಸಿದೆ. ಗೋಧಿ ಹಿಟ್ಟು, ಖಾದ್ಯ ತೈಲಗಳು ಮತ್ತಿತರ ದವಸ ಧಾನ್ಯಗಳ ಸಂಸ್ಥೆಗಳಿಗೆ ಕೂಡ ಕಾರ್ಯಾಚರಿಸಲು ಅನುಮತಿ ನೀಡಬೇಕು. ಕೊರೋನಾ ಹಾಟ್ಸ್ಪಾಟ್ಗಳು ಹಾಗೂ ಕ್ವಾರಂಟೈನ್ ವಲಯಗಳನ್ನು ಹೊರತುಪಡಿಸಿ ಇತರೆಡೆಗಳಲ್ಲಿ ಈ ಆದೇಶ ಊರ್ಜಿತವಾಗುತ್ತೆ ಅಂತ ಗೃಹ ಸಚಿವಾಲಯ ತಿಳಿಸಿದೆ.